ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು, ಇವತ್ತು ನಾವು ಬಂದಿದ್ದೀವಿ ಅವರೇ ಮೇಳಕ್ಕೆ. ನಾವು ಇಲ್ಲೇ ಹತ್ರದಲ್ಲಿ ಇರೋ ಗೈಸ್, ಇಲ್ಲಿ ನೋಡೇ ಬಿಡೋಣ ಅಂತ ಬಂದಿದ್ದೀವಿ. ಮತ್ತೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅನ್ಕೊಂಡಿದೀವಿ, ಯಾವ್ಯಾವ ಟೇಸ್ಟ್ ಹೆಂಗಿದೆ ಅಂತ. ನಾನು ಅವರೇ ವೇಳೆ ಜಾಸ್ತಿ ತಿನ್ನಲ್ಲ ಗೈಸ್, ಇವತ್ತು ಟ್ರೈ ಮಾಡೋಣ ಏನೇನು ಸಿಗುತ್ತೆ ಅಂತ. ಇಲ್ಲಿ ನೋಡ್ರಿ ಎಷ್ಟು ಜನ ಅವ್ರೆ. ಇಲ್ಲಿ ಲೈವ್ ಈವೆಂಟ್ ಬೇರೆ ನಡೀತೈತೆ ಮುಂದೆಗಡೆ ಗೈಸ್. ನೆನ್ನೆ ಸೆಲೆಬ್ರಿಟಿಗಳೆಲ್ಲ ಬಂದಿದ್ರು ಗೈಸ್. ಆಲ್ಮೋಸ್ಟ್ ಒಂದು ದೊಡ್ಡ ಈವೆಂಟ್ ನಡೀತೈತೆ 27ನೇ ತಾರೀಕಿನ ಈ ಜಾಗದಲ್ಲಿ. ಇವಾಗ ಒಳಗಡೆ ಹೋಗ್ಬೇಕು. ನಮ್ದು ಟಿಕೆಟ್ ಬುಕ್ಕಿಂಗ್ ಆಗಿದೆ ಮೇಕ್ ಮೈ ಟ್ರಿಪ್ ಅಲ್ಲಿ. ನೋಡಿ ಗೈಸ್ ಯಾವ್ದಾರ ಇದೆ. ಓಹೋ ಅವರೇ ವೇಳೆಯಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಪ್ಲಾನು ಮೇಕ್ ಮೈ ಟ್ರಿಪ್ ಅಲ್ಲಿ ಎಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದೀವಿ ಗೈಸ್. ಎಲ್ಲ ಒಂದೇ ಸೈಡ್ ಅಲ್ಲಿ ಸಿಗೋ ತರ ಇದ್ರೊಳಗಡೆ ಒಂದೇ ಸೈಡ್ ಅಲ್ಲಿ ಹೋಗಿ ಫುಡ್ ನ ಟ್ರೈ ಮಾಡ್ಬೋದು. ಈ ತರ ಟೇಬಲ್ ಹಾಕಿರ್ತಾರೆ, ಒಳಗಡೆ ಹೋಗಿ ಆಮೇಲೆ ಸಿಗ್ತೀನಿ ಗೈಸ್ ನಿಮ್ಗೆ. ಏನ್ ಇಷ್ಟೊಂದೆಲ್ಲ ಸ್ಪೆಷಲ್ ಸಿಗುತ್ತೆ ಗೈಸ್. ಇವಾಗ ಇಲ್ಲಿ ಒಳಗಡೆ ಹೋಗ್ಬೇಕು, ಬೌನ್ಸರ್ಸ್ ಇರ್ತಾರೆ, ನಮ್ ಟಿಕೆಟ್ ನ ತೋರಿಸ್ಬೇಕು ಒಳಗಡೆ ಹೋಗಕ್ಕೆ. ಅಲ್ಲಿ ಬೌನ್ಸರ್ ಕೈಲಿಂದ ನಿಂತಿರ್ತಾರೆ, ಅವರೇ ಚೆಕ್ ಮಾಡ್ತಾ ಇರ್ತಾರೆ. ಇವಾಗ ಪ್ಲೇಟ್ ತಗೊಂಡ್ ಹಾಕೊಂತ ಇರೋದು, ಹಾಕೊಂಡಾದ್ಮೇಲೆ ಆಮೇಲೆ ಸಿಗ್ತೀವಿ. ಕಿರಣ ರೆಡಿ ಆಗೋನ್ ಇವತ್ತು ಬ್ಯಾಟಿಂಗ್ಗೆ, ಅವ್ರೇ ಹಾಕ್ತಾರೆ ಗೈಸ್. ಎಷ್ಟು ಬೇಕು ಹಾಕಿಸ್ಕೊಂಡ್ ತಿನ್ಬೋದು, ಅನ್ಲಿಮಿಟೆಡ್. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಅವರೇ ಬೇಳೆ ತಿನ್ನಕ್ ರೆಡಿ ಆಗಿದ್ಯಾ ಗೈಸ್? ನೋಡ್ರಿ ಏನೇನು ಸಿಗುತ್ತೆ ಅಂತ ಎಲ್ಲ ಇಲ್ಲಿ ಹಾಕ್ಬಿಟ್ಟಿರ್ತಾರೆ, ನೋಡ್ಕೊಬೋದು. ಈ ಥರ ಪ್ಲೇಟ್ ತಗೊಂಡು ಹಾಕಿಸ್ಕೊಬೇಕಷ್ಟೇ ಗೈಸ್. ಈ ಥರ ಪ್ಲೇಟ್ ತೊಗೊಬೇಕು ನೋಡಿ. ಈ ಥರ ಇದ್ರಲ್ಲಿ ಮಾಡಿರೋ ಪ್ಲೇಟ್ ಕೊಡ್ತಾರೆ. ಸ್ಪೂನ್ ಇದು ಫ್ರೀ, ಲಿಮಿಟೆಡ್ ಇದೆ ಇದು, ಅನ್ಲಿಮಿಟ್. ಗೈಸ್ ನೋಡ್ಬೋದು ಇವಾಗ ಫೈನಲ್ ಆಗಿ ನಾವು ತಗೊಂಡ್ಬಂದಿದೀವಿ. ಅಕ್ಕಿ ರೊಟ್ಟಿ ಇದೆ ಗೈಸ್, ವಡೆ ಇದೆ, ಅಂದ್ರೆ ಅವರೆಬೇಳೆ ವಡೆ, ಅವರೆಕಾಳು ದೋಸೆ ಇದೆ, ನೀರು ದೋಸೆ ಇದೆ, ಸಾಂಬಾರ್ ಇದೆ, ಸೂಪ್ ಇದೆ, ಅವರೆಕಾಳು ಸೂಪು, ಅವರೆಕಾಳಿಂದ ಮಾಡಿರೋ ಪಾಯಸ ಇದೆ, ಅವರೆಕಾಳು ಪಲ್ಯ ಇದೆ ಗೈಸ್. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ಬೇಕು, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಿದೆ ಗೈಸ್. ಇದು ಅನ್ಲಿಮಿಟೆಡ್ ಇರುವುದು, ಆದ್ರೆ 349ಗೆ ನಾವು ನೋಡಿರೋ ರೀಲ್ಸ್ ಅಲ್ಲಿ ಸ್ವೀಟ್ ಎಲ್ಲ ಇತ್ತು, ಆದ್ರೆ ಇಲ್ಲಿ ಯಾವ್ದೇ ಸ್ವೀಟ್ ಇಲ್ಲ. ನೋಡ್ಬೋದು ಎಷ್ಟಾಯ್ತು ಅಷ್ಟೇ ಮಾತ್ರ ಐಟಮ್ಸ್. ನಮ್ ಕಿರಣಗೂ ಸಿಕ್ಕಾಪಟ್ಟೆ ಬೇಜಾರಾಗೈತೆ. ಏನಂತೆ ಕಿರಣ್? ಅವ್ನಿಗೂ ಸಿಕ್ಕಾಪಟ್ಟೆ ಬೇಜಾರಾಗೈತೆ ಗೈಸ್. ನನ್ಗೆ ಯಾಕೋ ಸಿಕ್ಕಾಪಟ್ಟೆ ಇಷ್ಟ ಇಲ್ಲ, ಆದ್ರೆ ಇವಾಗ ಟ್ರೈ ಮಾಡೋಣ. ಕೊಟ್ಬಿಟ್ಟಿದೀವಿ ನಾವು ಜಾಮೂನು, ಜಾಂಗೀರು ಎಲ್ಲ ಟ್ರೈ ಮಾಡೋಣ ಅಂತಿದ್ದು. ಸಿಕ್ಕಾಪಟ್ಟೆ ಬೇಜಾರು ಇದೆ. 349ಗೆ ವರ್ತಲ್ಲ ಗೈಸ್, ನನ್ನ ಅನಿಸಿಕೆ ಪಕ್ಕ ವರ್ತಲ್ಲ. ವೆಜ್ಗೆ 349 ಕೊಟ್ರೆ ಕ್ರೈಮ್ ಗೈಸ್. 349 ಅಲ್ಲ, 399 ಪ್ಲಸ್ GST ಎಲ್ಲ ಸೇರೋದು ನಮ್ಗೆ, ನಮ್ಮಿಬ್ಬರಿಗೂ 862 ಏನೋ ಆಗಿದೆ ಗೈಸ್. ಸಿಕ್ಕಾಪಟ್ಟೆ ಬೇಜಾರಿದೆ. ವೆಜ್ಗೆ ಯಾರು ಕೊಡ್ತಾರೆ ಗೈಸ್ ಅಷ್ಟೊಂದು ರೈಟು? ಹೋಗ್ಲಿ, ಏನೋ ತಗೊಂಡ್ಬಿಟ್ಟಿದೀವಿ, ಟ್ರೈ ಮಾಡಿ ನೋಡೋಣ ಗೈಸ್. ಇವಾಗ ಫಸ್ಟ್ ಸೂಪ್ ಕುಡಿಯೋಣ. ಸೂಪ್ ನೋಡ್ರಿ ಫುಲ್ಲು ತೆಳ್ಳಗೈತೆ ಸೂಪು, ಟ್ರೈ ಮಾಡೋಣ. ಆದ್ರೂ ಕಾಲ್ ಸೂಪ್, ಕೈ ಸೂಪ್ ತರ ಇದೊಂಥರ ಚೆನ್ನಾಗೈತೆ ಗೈಸ್. ಸೂಪರ್ ಚೆನ್ನಾಗಿದೆ, ಸೂಪ್ ಸೂಪರ್ ಆಗೈತೆ. ಆಹಾ, ಹಂಗೆ ಗಂಟ್ಲೊಳಗೆ ಇಳಿತೈತೆ ಗೈಸ್, ಸಕ್ಕತ್ತಾಗೈತೆ ಸೂಪ್ ಗೈಸ್. ಸೂಪ್ ಅಂತೂ ಲಿಟ್ರಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇದು ಅಷ್ಟು ಸಕಲಾಗಿದೆ, ಕುಡಿತಿದ್ರೆ ಹಂಗೆ ಗಂಟ್ಲಿಗೆ ಕುಡಿಯಕ್ಕಾಯ್ತಿಲ್ಲ ಅಂತ ಗೈಸ್, ಗಂಟ್ಲು ಹಂಗೆ ಇಳಿಯುತ್ತೆ. ಆಹಾ ಆಹಾ ಆಹಾ, ಸೂಪ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾನು ಫಸ್ಟ್ ಟೈಮ್ ಕುಡಿತಾರೆ ಸೂಪು, ನನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅವರೆಕಾಳು ವಡೆ ನೋಡೋಣ ಗೈಸ್. ಇಷ್ಟು ದಿನ ಉದ್ದಿನ ಬೇಳೆ ವಡೆ ತಿಂತ ಇದೆ, ಫಸ್ಟ್ ಟೈಮ್ ಲೈಫ್ ಅಲ್ಲಿ ಅವರೆಬೇಳೆ ವಡೆ ತಿನ್ನೋ ಅದೃಷ್ಟ ಸಿಕ್ಕೈತೆ. ಲಿಟ್ರಲಿ ಸ್ವಲ್ಪ ಗಟ್ಟಿ ಇದೆ ವಡೆ. ಮಸಾಲೆ ವಡೆ ಅಲ್ವಾ, ಅಷ್ಟಾದ್ರೂ ಇರುವುದು ಚೆನ್ನಾಗಿದೆ. ಸೂಪರ್ ಗೈಸ್, ಸೂಪರ್ ಆಗಿದೆ ವಡೆನು. ಅವರೆಕಾಳು ಪಲ್ಯ ನಮ್ಮ ಮನೇಲಿ ಮಾಡ್ತಾರೆ ಗೈಸ್, ಸೊಪ್ಪೆಲ್ಲ ಹಾಕಿ ಮಾಡ್ತಾರೆ, ಇನ್ನೂ ಚೆನ್ನಾಗಿ ಮಾಡ್ತಾರವ. ಎಣ್ಣೆ ಸಿಕ್ಕಾಪಟ್ಟೆ ಹಾಕೋರು ಗೈಸ್. ಇದು ಟ್ರೈ ಮಾಡೋಣ. ಇದ್ಯಾಕೋ ಲೈಟ್ರಲ್ಲಿ ಸ್ವಲ್ಪ ಹುಳಿ ಬಂದಂಗ ಇದೆ. ಮಧ್ಯಾಹ್ನ ಏನಾದ್ರು ಮಾಡಿದ್ರೆ ಊಟಕ್ಕೆ ಲಿಟ್ರಲಿ ಸ್ವಲ್ಪ ಹುಳಿ ಇದ್ದಂಗ ಇದೆ ಗೈಸ್. ಅದು ಯಾಕಂದ್ರೆ ನನ್ಗೆ ಇಷ್ಟ ಆಗಿಲ್ಲ, ಚೆನ್ನಾಗಿಲ್ಲ ಗೈಸ್. ಇವಾಗ
ಸೂಪ್ ಸ್ಪೂನ್ ಅಲ್ಲಿ ಪಾಯಸ ಟೇಸ್ಟ್ ಮಾಡೋಣ ನೋಡ್ರಿ. ಅವರೇ ಬೇಳೆ ಪಾಯಸ, ಅವರೇ ಬೇಳೆ ಪಾಯಸ. ಓಹೋ ಓಹೋ ಓಹೋ, ಸೋರ್ದ ಇದೆ ಹಂಗೆ ಲಿಟ್ರಲ್ಲಿ. ಅವರೇ ಬೇಳೆ ಬಾಯಿ ಸಿಗ್ತಾ ಇದ್ರು, ಅವರೇ ಬೇಳೆನೆ ಬಾಯಿ ಸಿಗ್ತಾ ಇದೆ ಗೈಸ್. ಅವರೇ ಬೇಳೆ, ಅವರೇ ಬೇಳೆ, ಅವರೇ ಬೇಳೆ. ಅವರೇ ಬೇಳೆ ಬೈ ಆದ್ರೆ ಈ ಗಸಗಸೆ ಪಾಯಸ ಕುಡಿಯೋಷ್ಟೇನು ಮಜಾ ಇರಲ್ಲ ಗೈಸ್. ಅವರೇ ಬೇಳೆ ಪಾಯಸ. ನೀರ್ ದೋಸೆಲಿ ನಾನ್ ರೀಲ್ಸ್ ಅಲ್ಲಿ ನೋಡಿದ್ದಾರ ನೀರ್ ದೋಸೆ ಚಲೋ ಐತಿ ಬ್ರೋ. ಒಳ್ಳೆ ಟೈಮ್ಗೆ ಚಲ್ತು ಗೈಸ್. ನಾನೇ ಅನ್ಕೊಂಡಿದ್ದೆ ಹಾಕೋಣಲ್ಲ ಅಂತ. ಇವಾಗ ಇದು ನೀರ್ ದೋಸೆ ಸಗದಾಗೈತೆ ನೋಡ್ರಿ. ಇದ್ರೊಳಗೆ ಹಾಕಿ ತಿನ್ನೋಣ. ಒಳ್ಳೆ ಟೈಮ್ಗೆ ಚಲಿದೀನಿ. ಚೆನ್ನಾಗಿಲ್ಲ ಗೈಸ್, ಚೆನ್ನಾಗಿಲ್ಲ. ಲಿಟ್ರಲ್ಲಿ ಇಕ್ಕಿದ ಬೇಳೆ ಸಾಂಬಾರು ಚೆನ್ನಾಗಿಲ್ಲ ಗೈಸ್. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸಿಕ್ಕಾಬಟ್ಟೆ ಸಕ್ಕದಾಗಿರ್ಬೇಕಾಗಿತ್ತು. ಇಕ್ಕಿದ ಬೇಳೆ ಸಾಂಬಾರು ಅಂದ್ರೆ ನಮ್ಮ ಹಳ್ಳಿ ಕಡೆ ಮಾಡ್ತಾರೆ, ಮಟನ್ ಚಿಕನ್ ಹಾಕ್ಬಿಟ್ಟು ತಿಂತಾ ಇದ್ರೆ ಇನ್ನೂ ಒಂದೆರಡು ತಿನ್ನೋಣ ಅನ್ಸ್ಬೇಕು ಮುದ್ದೆನ. ಇದೇನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಎಸ್ಪೆಷಲಿ ಇವಾಗ ಇರಿ ಫೇಮಸ್ ಒಬ್ಬಿಟ್ಟಿಗೆ ಬರೋಣ. ಆಹಾ ಆಹಾ, ನಮ್ಮ ಅದೃಷ್ಟಿಗೆ ಇರೋದೇ ಇದು ಮತ್ತೆ ಅದು ಪಾಯಸ, ಎರಡೇ ಸ್ವೀಟ್ ಇರೋದು. ಒಬ್ಬಿಟ್ಟು ಟೇಸ್ಟ್ ಮಾಡಿ ನೋಡೋಣ. ಏನ್ ಸೇಮ್ ಅದೇ ತರನೇ ಇದೆ ಗೈಸ್. ಒಬ್ಬಿಟ್ಟು ಸೇಮ್ ಅದೇ ತರ, ಏನ್ ಡಿಫ್ರೆಂಟ್ ಇಲ್ಲ ನಿಮ್ಗೆ ಒಬ್ಬಿಟ್ಟಲ್ಲಿ. ನಿಮ್ಮ ಮಾಮೂಲಿ ಈ ಯಾವ ತರ ಕಾಳೊಬ್ಬಟ್ಟು ತಿಂತೀರಲ್ಲ, ಅದಕ್ಕೆ ಅವರೇ ಬೇಳೆ ಹಾಕಿ ರುಬ್ಬಿಟ್ಟಿದ್ರೆ ಯಾವ ತರ ಆಗುತ್ತೋ ಆ ತರ ಇದೆ. ಅದು ಬಿಟ್ರೆ ಅಕ್ಕಿ ಆಹಾ, ಸ್ವಲ್ಪ ಡಿಫ್ರೆಂಟ್ ಇದೆ. ಈ ಈರುಳ್ಳಿ ಹಾಕ್ಬೇಕಾಗಿತ್ತು ಇವರು ಗೈಸ್. ಈರುಳ್ಳಿ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬಂದಿರೋದು ಅನ್ಸ್ತಾ ನನ್ಗನ್ಸುತ್ತೆ. ಈರುಳ್ಳಿ ಇಲ್ಲ ಅಷ್ಟೊಂದು ಇದ್ರಲ್ಲಿ. ಈರುಳ್ಳಿ ಇದ್ರೆ ತಿನ್ನೋಕೇನೋ ಚೆನ್ನಾಗಿದಪ್ಪ. ಇದನ್ನ ಸಾಂಬಾರೆಲ್ಲ ಟ್ರೈ ಮಾಡಿ ನೋಡೋಣ. ಗೈಸ್ ಸಾಂಬಾರಲ್ಲಿ ಒಂದ್ಸಲ ತಿನ್ನೋಣ. ಅಕ್ಕಿ ರೊಟ್ಟಿಗೆ ಚಟ್ನಿ ಇಲ್ಲ ಅಂದ್ರೆ ಏನಾದ್ರೂ ಇರ್ಬೇಕು ಅವರೆಕಾಳ್ದು, ಅವಾಗ ಇನ್ನೂ ಟೇಸ್ಟ್ ಆಗಿರುತ್ತೆ. ಫೈನಲಿ ನಮ್ಮ ಅವರೇ ಬೇಳೆ ದೋಸೆಗೆ ಬಂದಿದೀವಿ ನೋಡ್ರಿ. ಹೆಂಗೈತೆ ಅವರೇ ಬೇಳೆ ದೋಸೆ, ವರ್ಲ್ಡ್ ಫೇಮಸ್ ಅವರೇ ಬೇಳೆ ದೋಸೆ. ನೀವು ನೋಡ್ತಾ ಇದ್ದೀರಾ ಮೇಲ್ಗಡೆ ಅವರೇ ಬೇಳೆಗಿಂತ ಕೊತ್ತಂಬರಿ ಸೊಪ್ಪೆ ಜಾಸ್ತಿ ಐತೆ. ಅವರೇ ಬೇಳೆ ದೋಸೆಗೆ ಏನ್ ನೆನ್ಸ್ಕೊಂಡ್ ತಿನ್ನೋದು ಗುರು? ಇಲ್ಲ ಇದಲ್ಲ, ಯಾವ್ದು ಇದು ಸಾಂಬಾರು, ಒಂದೇ ತರ ಸಾಂಬಾರ್ ಅಲ್ವಾ ಗೈಸ್? ದೋಸೆ ಚೆನ್ನಾಗಿತ್ತು ಲಿಟ್ರಲಿ. ಅವರೇ ಬೇಳೆ ದೋಸೆ ಸೂಪರು. ಇಷ್ಟೇ ಐಟಮ್ ಅಲ್ಲ, ಇವಾಗ ರೈಸ್ ಐಟಮ್ ಐತೆ. ಇದು ಖಾಲಿ ಮಾಡಾಯೆ, ಆಮೇಲೆ ಸಿಗ್ತೀವಿ ಗೈಸ್. ಏನೈತೆ ಅಂತ ತೋರಿಸ್ತೀನಿ ರೈಸ್ ಐಟಮ್. ಕಿರಣ ನಿಮ್ಗೆ ಏನಿಸ್ತು? ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡ್ ಬಂದು, ಬಟ್ ಏನು ಚೆನ್ನಾಗಿಲ್ಲ ಗೈಸ್. ನೀವು ನೋಡ್ಕೊಂಡು ಬನ್ನಿ ಗೈಸ್. ಇವಾಗ ನೋಡ್ಬೋದು ನಾವು ಬಂದಿದೀವಿ, ಅದೇ ವಡೆ ಇತ್ತು ಗೈಸ್. ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಪಲಾವು, ಮತ್ತೆ ಇದೇನಪ್ಪ ಇದು ಮರ್ಕೊಂಬಿಟ್ನಲ್ಲ ಗೈಸ್. ಏನೋ ಇರ್ಲಿ ಬಿಡಿ, ಏನೋ ಅನ್ಕೊಳ್ಳಿ. ನೋಡಿ ಇಷ್ಟೇ ಇರೋದು ನಿಮ್ಗೆ ಐಟಮ್ಸ್. ಇದ್ ಬಿಟ್ರೆ ಇನ್ನು ಪಾನಿಪುರಿ ಸಿಗುತ್ತೆ, ಪ್ಲಸ್ ಐಸ್ ಕ್ರೀಮ್ ಇದೆ, ಅವರೆಕಾಳು ಐಸ್ ಕ್ರೀಮ್. ಇದನ್ನೇ ಟ್ರೈ ಮಾಡೋಣ ಅಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ ಗೈಸ್. ಇವಾಗ ಫಸ್ಟ್ ಅನ್ನನ ಯಾವತ್ತಾನೆ ಆಗ್ಲಿ ಕೈಲೇ ತಿನ್ಬೇಕು ಗೈಸ್, ಅವಾಗ ಅದ್ರಲ್ಲಿ ಇರೋ ಸುಖಾನೇ ಬೇರೆ. ನೋಡಿ ಉಪ್ಪಿಟ್ಟು ನೋಡಿ, ಆಹಾ ಆಹಾ, ಅವರೆಕಾಳು ಉಪ್ಪಿಟ್ಟು ನೋಡ್ರಿ ಹೆಂಗೈತೆ. ಟ್ರೈ ಮಾಡೋಣ. ಇದೊಂದು ಸ್ವಲ್ಪ ಇಂಪ್ರೆಸಿವ್ ಅನ್ಸ್ತು ಗೈಸ್. ಅವರೆಕಾಳು ಉಪ್ಪಿಟ್ಟು ಸೂಪರ್ ಆಗೈತೆ. ನಾನು ಉಪ್ಪಿಟ್ಟು ಜಾಸ್ತಿ ತಿನ್ನಲ್ಲ ಗೈಸ್, ಅದಕ್ಕೆ ಉಪ್ಪಿಟ್ಟು ಹಾಕಿಸ್ಕೊಳ್ಳಿಲ್ಲ ನಾನು. ಸ್ವಲ್ಪ ತಗೊಂಬಂದೆ, ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಉಪ್ಪಿಟ್ಟು. ಒಳ್ಳೆ ದೇವ್ರ ಪ್ರಸಾದ ಕೊಟ್ಟಾಗಿದೆ ಉಪ್ಪಿಟ್ಟು, ಅಷ್ಟು ಸಕ್ಕತ್ತಾಗಿದೆ. ನೆಕ್ಸ್ಟ್ ಸಜ್ಜಿಗೆನ ಏನೋ ಅಂತಾರೆ ಗೈಸ್ ಇದಕ್ಕೆ, ಶಾವಿಗೆನೋ ಸಜ್ಜಿಗೆನೋ ಗೈಸ್, ನನಗಂತೂ ಗೊತ್ತಾಯ್ತಿಲ್ಲ ಇದೇನು ಅಂತ ಹೇಳಿಲ್ಲ. ಇವಾಗ ಇದನ್ನ ಟ್ರೈ ಮಾಡೋಣ. ಇದು ಸಕ್ಕತ್ತಾಗೈತೆ, ನಾರ್ಮಲ್ ಆಗಿದ್ದು ಚೆನ್ನಾಗಿರುತ್ತೆ ಗೈಸ್, ಸೂಪರ್ ಆಗಿರುತ್ತೆ ತಿನ್ಬೇಕಾದ್ರೆ. ಇದು ಇಷ್ಟ ಆಯ್ತು, ಚೆನ್ನಾಗೈತೆ. ಫೈನಲ್ ಆಗಿ ಪಲಾವ್ ಬಂದ್ಬಿಡೋಣ. ಅವರೆಕಾಳು ಪಲಾವ್, ಅವರೆಕಾಳು ಪಲಾವ್ ಭವಿಷ್ಯ ಗೊತ್ತಾಗುತ್ತೆ ಇವಾಗ ಯಾವ ತರ ಐತೆ ಅಂತ.
ಆಹಾ ಆಹಾ ಅವರೆಕಾಳು ಫ್ಲೇವರು ಹಂಗೆ ಬಂದು ಬಾಯಿಗೆ ಬಿಡಿಯುತ್ತೆ ಗೈಸ್. ಪಲಾವ್ ಫ್ಲೇವರ್ ಅಂತೂ ಅಲ್ಟಿಮೇಟ್ ಆಗೈತೆ. ಒಳ್ಳೆ ಸೇಮ್ ಬಿರಿಯಾನಿ ತಿಂದಾಗ ಆಗುತ್ತೆ ನನಗಂತೂ ಫೀಲ್ ಸಕ್ಕದಾಗೈತೆ. ಅವರೆಕಾಳು ಪಲಾವು ಮಸ್ತು ಡ್ರೈ ಗೈಸ್, ಸೂಪರ್ ಆಗೈತೆ. ಮೊಸರು ಬಜ್ಜಿ ಇರ್ಬೇಕಾಯ್ತು ಇನ್ನೊಂದು ಸ್ವಲ್ಪ ಸೂಪರ್ ಆಗಿರೋದು. ಸೇಮ್ ಲೇ ಅವರೆಕಾಳು ಪಲಾವ್ ತಿಂದ ಸೇಮ್ ಇದ್ರ ಥರ ಐತೆ ನೋಡು, ಸಕ್ಕದಾಗೈತೆ ಅವರೆಕಾಳು ಪಲಾವ್. ಅದು ಏನು ಮಾಡಿ ಗೈಸ್, ತಿರ್ಗಾ ಹೋಗಿ ರೋಟಿನ ಮತ್ತೆ ಒಬ್ಬಿಟ್ಟನೆ ಹಾಕೊಂಬಂದವನೆ ತಿನ್ನಕ್ಕೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗೈಸ್. ಪಲಾವ್ ಮಾತ್ರ ಅಲ್ಟಿಮೇಟ್ ಆಗೈತೆ. ಇವಾಗ ಇದು ಖಾಲಿ ಮಾಡ್ಬಿಟ್ಟು ಪಾನಿಪುರಿ ಮತ್ತೆ ಐಸ್ ಕ್ರೀಮ್ ಇದೆ, ಪಾನಿಪುರಿ ಐಸ್ ಕ್ರೀಮ್ ತಿನ್ನೋಣ, ತೋರಿಸ್ತೀನಿ ನಿಮಗೆ. ಇವಾಗ ಫೈನಲ್ ಟಚ್ ಅಪ್ ಬಂದಿದ್ದೀವಿ. ನೋಡ್ಬೋದು ಅವರೇ ಬೇಳೆ ನೋಡಿ, ಅವರೇ ಕಾಳೆ ಸಿಕ್ಬಿಡ್ತು. ಅವರೇ ಬೇಳೆ ಅಂತಿದ್ದಾರೆ. ಅವರೇ ಬೇಳೆ ಪಾನಿಪುರಿ ಅಲ್ಲ ಮಸಾಲೆ ಪುರಿ ಮತ್ತು ಅವರೇ ಬೇಳೆ ಐಸ್ ಕ್ರೀಮ್ಗೆ ಟೇಸ್ಟ್ ಮಾಡೋಣ. ಅವರೇ ಬೇಳೆ ಐಸ್ ಕ್ರೀಮ್ನ ಅಷ್ಟೊಂದು ಚೆನ್ನಾಗಿದೆ ಗೈಸ್. ಒಳ್ಳೆ ಬೀಡ ತಿನ್ನಂಗೆ ಆಯ್ತಿದೆ. ಇನ್ನು ಅವರೇ ಬೇಳೆ ಆಹಾ ಇದು ಸಕ್ಕತ್ತಾಗಿದೆ ಗೈಸ್. ಇದು ಇನ್ನೊಂದು ಪ್ಲೇಟ್ ತಿನ್ಬೋದು, ಸೂಪರ್ ಆಗೈತೆ. ಆಹಾ ಊಟ ಮಾಡಿ ಆದರೆ ಈ ಥರ ವೇಸ್ಟ್ ಮಾಡ್ಬೇಡಿ ನೋಡಿ. ಇಲ್ಲೇ ಕೈ ತೊಳೆಯೋರು ಆ ತಾತ ತಗೊಂಬಂದು ಹಂಗೆ ಇಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಊಟನೂ ಮಾಡಿಲ್ಲ, ತಿಂದಿಲ್ಲ, ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಬಂದಿದ್ದೀವಿ ಗೈಸ್ ನೋಡಿ, ನಮ್ಮ ಕಿರಣ ಏನು ತಗೊಂಬಂದು ಮಸಾಲೆ ತೊಗೊಂಬರ್ತಾ ಇವನೇ ಗೈಸ್. ಇಲ್ಲಿ ನೋಡ್ರಿ ಮಸಾಲ ಪುರಿ ತಂದವನೇ. ಟೇಸ್ಟ್ ಮಾಡ್ತಾನೆ ಇವಾಗ. ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ತಾನೆ ಗೈಸ್. ಮಸಾಲೆ ಪುರಿ ಇದೆ ಏನೇನು ಹೇಳ್ತೆ, ನಾನು ತಿಂದು ಖಾಲಿ ಮಾಡಿದ್ದೀನಿ ಗೈಸ್. ಅಲ್ಲಿ ನಿಮ್ಗೆ ಬೇಕಂದರೆ ಪಾಪ್ಕಾರ್ನ್ ಸಿಗುತ್ತೆ ನಿಮ್ಗೆ. ಇಲ್ಲಿ ಈ ಸೈಡ್ಗೆ ಐಟಮ್ ಏನೇ ಬೇಕಂದ್ರೂ ತೊಗೊಬೋದು. ನೋಡ್ಬೋದು ಫೈನಲ್ ಆಗಿ ಊಟ ಎಲ್ಲ ಮಾಡಿದ್ದಾಯಿತು. ಇದು ಎಕ್ಸಿಟು. ಹಿಂಗಾಸಿಂದ ಆಚೆಗೆ ಹೋಗ್ಬೇಕು ಇವಾಗ. ನೋಡಿ ಇಲ್ಲೇ ಆಚೆ ಇಲ್ಲೇ ಪ್ರೋಗ್ರಾಮ್ ಮಾಡ್ತಾವ್ರೆ ಗೈಸ್. ಫೈನಲ್ ಆಗಿ ನಾವು ಒಳಗಡೆ ಟೇಸ್ಟ್ ಮಾಡ್ಕೊಂಡ್ಬಂದು ನನಗೆ ಯಾಕೋ ಟೈಮ್ ರೇಡಿಯೇಷನ್ ಬಂದ್ಬಿಟ್ಟು ನಮ್ದು 7ರಿಂದ 8 ಇದ್ದಿದ್ದು ನಿಮ್ಗೆ ಟೈಮ್ ಬೇಗ ಆಗೋಗ್ಬಿಡುತ್ತೆ ಅಂತ ಅನ್ಸುತ್ತೆ ಗೈಸ್. ಆಮೇಲೆ ವೆಜ್ಜು ಈ ತರ ತಿನ್ನಕ್ಕೆ ಯಾರು ಕೊಡ್ತಾರೆ ಗೈಸ್. ಇದೇ ನಿಮ್ಗೆ 299 ಒಳ್ಳೆ ಅನ್ಲಿಮಿಟೆಡ್ ನಾನ್ ವೆಜ್ ಊಟನೇ ಬರುತ್ತೆ. ಅದು ಅರ್ಥ ಆಗುತ್ತೆ ಅವರೇ ಬೇಳೆ ಸ್ವಲ್ಪ ಸ್ಪೆಷಲ್ ಅಂತ. ಇದು 24ನೇ ತಾರೀಕಿಂದ 7ನೇ ತಾರೀಕುವರೆಗೂ ಮಾತ್ರ. 27ರಿಂದ 7 ಇನ್ನು 4ನೇ ತಾರೀಕುವರೆಗೂ. ಏನೇನು ಹೇಳ್ತಿದ್ದೀನಿ ನನಗೆ ಗೊತ್ತಿಲ್ಲ. ಅವರೇ ಬೇಳೆ ತಿನ್ಬಿಟ್ಟು 4ನೇ ತಾರೀಕುವರೆಗೂ ಇರುತ್ತೆ. ಯಾರ್ಯಾರು ಬರ್ತೀರಾ ಬಂದು ತಿನ್ನಿ ಗೈಸ್. ನಮಗೆ ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ನಾವು ಅದಕ್ಕೆ ಆಚೆ ಕಡೆ ಜಾಮೂನು ಮತ್ತು ಜಿಲೇಬಿ ಟ್ರೈ ಮಾಡ್ಬೇಕು ಗೈಸ್. ನಾವು ತಿಂದಿಲ್ಲ. ನೋಡ್ರಿ ಯಾವ ಥರ ಐತೆ. ಆಹಾ ಇವಾಗ ಜಾಮೂನು ಮತ್ತು ಅವರೇ ಬೇಳೆ ಜಿಲೇಬಿ ತಿನ್ನಕ್ಕೆ ಬಂದಿದ್ದೀವಿ ಗೈಸ್. ಇಲ್ಲಿ ನೋಡ್ರಿ ದೀಪದ ಎಣ್ಣೆ ಇದು ಅಂಗಡಿ ಇಕ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೊಂದು ದೀಪದ ಅಂಗಡಿ ಮತ್ತು ಇದು ಗಿಫ್ಟು ಲವ್ ಟೀ ಕುಡಿತೀಯನ ಕಿರಣ? ಹೇಗೆ ಗೈಸ್, ಟೀ ನಮ್ಮ ಮನೆತನದ್ದು ಆಸ್ತಿ ಗೊತ್ತಲ್ವ ನಿಮಗೆ. ಅದ್ರ ಪ್ರೈಸ್ ನೋಡಿ, ಫಿಲ್ಟರ್ ಕಾಫಿ 30, ಮಸಾಲಾ ಚಾಯ್. ಈ ಕಡೆ ಅಂಗಡಿ ಇಕ್ಕಿರೋದೇ ಹೆಚ್ಚು ಗೈಸ್. ಇವರು ಕುಡಿಬೇಕಾದ್ರೆ ಏನು ತಪ್ಪಿಲ್ಲ. ಜ್ಯೂಸು ಎಲ್ಲ ಚೆನ್ನಾಗಿದೆ ನಮಗೆ. ಆದರೆ ಇವಾಗ ಮೈನ್ ಆಗಿ ಬೇಕಾಗಿರೋದು ನಮಗೆ ಜಿಲೇಬಿ ತಿನ್ಬೇಕು, ನಾನು ಜಾಮೂನ್ ತಿನ್ಬೇಕು. ಅಂದ್ರೆ ಅವರೆಕಾಳಲ್ಲಿ ಯಾವ ತರ ಇರುತ್ತೆ ಅಂತ ಗೊತ್ತಿಲ್ಲ. ವಾಮಿಟ್ ಆಗೋದು ಏನಾಗುತ್ತೋ ಒಟ್ನಲ್ಲಿ ತಿನ್ಬೇಕು ಅಷ್ಟೇ ಗೈಸ್. ಸ್ವೀಟ್ ಕೌಂಟರ್ ಸಿಕ್ತು. ಆಹಾ ಸ್ವೀಟ್ ಕೌಂಟರ್ಗೆ ಬಂದ ಗೈಸ್. ಇಲ್ಲಿರ್ಬೋದು ನನ್ನ ಅನಿಸಿಕೆ. ಟ್ರೈ ಮಾಡೋ ಅಂತ ಟೈಮ್ ಬಂತು ಇವಾಗ ನಮಗೆ. ಸ್ವೀಟ್ ಕೌಂಟರ್. ಆಹಾ ಗೈಸ್ ಜಿಲೇಬಿಗೆ ಬಂದಿದ್ದೀವಿ ಗೈಸ್. ಫೈನಲ್ ಆಗಿ ಜಿಲೇಬಿ ಚೆನ್ನಾಗಿ ತಿನ್ಬಿಟ್ಟಿದ್ದೀವಿ. 400 ಕೊಟ್ಟಿದ್ದೀವಿ ಅಂದ್ಬಿಟ್ಟು. ಅದು ತಿನ್ನಕ್ಕೆ ಏನೋ ಆಯ್ತಾ ಇಲ್ಲ ನಮ್ಮ ಕೈಲಿ. ನೋಡೋಣ ಸ್ವೀಟ್ ಸ್ವಲ್ಪನಾದ್ರೂ ತಗೊಂಡು ಟ್ರೈ ಮಾಡ್ತೀವಿ. ನಮ್ಗೆ ಅವರೇ ಬೇಳೆ ಜಿಲೇಬಿ ಬೇಕು ಗೈಸ್. ಅದಕ್ಕೆ ಅವರೇ ಬೇಳೆ ಜಿಲೇಬಿ ಮಾತ್ರ ಟ್ರೈ ಮಾಡಕ್ ಬಂದಿದ್ದೀವಿ. ಹಲ್ವಾ ನೋಡಿ, 2-3 ತರ ಹಲ್ವಾ ನೋಡ್ಬೋದು ನೀವು. ಇಲ್ಲಿ ಮ್ಯಾಂಗೋ ಎಲ್ಲ ಅವರೇ ಬೇಳೆ ಇದೆ ನೋಡಿ. ಅವರೇ ಬೇಳೆ ಜಿಲೇಬಿ ಟ್ರೈ ಮಾಡೋಣ ಇವಾಗ. ನಮ್ಗೆ ತಿನ್ನಕ್ಕಂತೂ ಶಕ್ತಿ ಇಲ್ಲ ಗೈಸ್. ಫುಲ್ ಆಗ್ಬಿಟ್ಟದೆ ಕೆಜಿ ಅಂತೆ ಗೈಸ್. ತಿಂದ್ರೆ ಒಂದ್ 2 ಪೀಸ್ ತಿನ್ನೋಣ, ನೋಡೋಣ. ನೋಡ್ರಿ ನಾವು ಅವರೇ ಬೆಳೆಯಲ್ಲಿ ನೋಡದೆ ಇರೋ ಸ್ವೀಟು, ಕೇಳದೆ ಇರೋ ಸ್ವೀಟ್ ಎಲ್ಲ ಐತಿ ಇಲ್ಲಿ. ಓಹೋ ಅವರೇ ಬೇಳೆ ಮೈಸೂರು ಪಾಕು ಟೇಸ್ಟು
ಸಗದಾಗಿದೆ ಗೈಸ್. ನನಗೆ ರೋಸ್ ನೆಸ್ಟ್ ಸರ್ ಆಯ್ತಲ್ಲ ಗೈಸ್, ಅದು ತಿನ್ಬೇಕು ಅಂತ ಆಸೆ ಇದೆ. ನಮ್ಮ ಕಿರಣ್ ಅದಕ್ಕೆ ಲೈನಲ್ಲಿ ಇರಿಸ್ಬಿಟ್ಟಿದೀವಿ ನೋಡ್ರಿ, ಅಲ್ಲಿ ನಿಂತವನೆ, ಲೈನಲ್ಲಿ ನಿಂತವನಲ್ಲಿ. ಇವಾಗ ಅದಕ್ಕೆ ಇಲ್ಲಿ ಅಲ್ಲಿಂದ ಟೋಕನ್ ತಗೊಂಬಂದು ಇಲ್ಲಿ ತಗೊಬೇಕು ಗೈಸ್. ಬೆಳೆಯಲ್ಲಿ ಮಾಡಿರೋ ರೋಸ್ ನೆಟ್ಸ್ ನೋಡಿ ಗೈಸ್, ರೋಸ್ ನೆಟ್ಸ್ ನೋಡಿ ಗೈಸ್. ಓ ಮೈಸೂರು ಪಾಕ್ ನೋಡಿ, ಆಹಾ ಅವರೇ ಬೆಳೆ ಮೈಸೂರು ಪಾಕ್. ಅವರೇ ಬೆಳೆ ಏನ ಮಗ ಇದು? ಅವರೇ ಬೆಳೆ ಜಿಲೇಬಿ, ಅವರೇ ಬೆಳೆ ಜಿಲೇಬಿ. ತಿಂದವರು ಮುಗಿದ ಕತೆ. ಟೇಸ್ಟ್ ಮಾಡಿ ನೋಡೋಣ. ಅಂಟಂಟ ಐದಾ? ಏಯ್ ಯಾಕೋ ಗೈಸ್ ಇಲ್ಲಿ ನೋಡಿ ಹೆಂಗೈತೆ. ಗೈಸ್ ಚೆನ್ನಾಗಿದೆ, ಫುಲ್ಲು ಹನಿ ಹಾಕ್ಬಿಟ್ಟವ್ರೆ, ಸಕ್ಕದಾಗೈತೆ ಗೈಸ್, ಲಿಟ್ರಲಿ ಸೂಪರ್ ಆಗೈತೆ. ರೋಸ್ ನೆಸ್ಟ್ ನೋಡಿ, ಆಹಾ ಆಹಾ ಏನಪ್ಪ, ಅವರೆಕಾಳು ರುಬ್ಬಿಟ್ಟು ಹಾಕ್ಬಿಟ್ಟಿರಂಗ ಅವ್ರೆ, ರುಬ್ಬಿಟ್ಟು ಹಾಕಿರೋ ಅವರೆಕಾಳು. ಇವ್ರೇನ್ ಸೀದಾ ಒಣಗಿಸ್ಬಿಟ್ಟು ಹಂಗಂಗೆ ತಂದ್ಬಿಟ್ಟಿರಂಗ ಅವ್ರು ರೋಸ್ ನೆಟ್ಸ್ ನ ನೋಡಿ. ಯಾವ ಒಣಗಿಸ್ಬಿಟ್ಟು ಹಂಗಂಗೆ ತಂದು ಹಾಕ್ಬಿಟ್ಟವ್ರು. ಚೆನ್ನಾಯ್ತು, ಅದು ಪರವಾಗಿಲ್ಲ. ಮೈಸೂರು ಪಾಕ್ ನಮ್ಮ ಮೈಸೂರು, ನಮ್ಮ ಕರ್ನಾಟಕ ಸ್ಪೆಷಲ್. ಇದು ರಾಜಸ್ಥಾನಿ ಸ್ಪೆಷಲ್. ಇದು ಯಾವ ದೇಶದ್ದು ಅಂತ ನಮ್ಗಂತೂ ಗೊತ್ತಿಲ್ಲ. ಇದನ್ನು ಟ್ರೈ ಮಾಡೋಣ. ಸೂಪರ್. ಬನ್ನಿ ಈ ಸ್ವೀಟ್ನ ತಿನ್ನಕ್ಕೆ, ಅವರೇ ಬೆಳೆ ದೋಸೆಗೆ, ಅವರೇ ಬೆಳೆ ಮೇಳಕ್ಕೆ ಗೈಸ್. ಅವರೆಕಾಳು ಸಂಭ್ರಾಣಿ ಇದೆ ಇಲ್ಲಿ, ಅವರೆಕಾಳ್ದಲ್ಲ, ಅವರೆಕಾಳು ಮೇಳದಲ್ಲಿ ಸಂಭ್ರಾಣಿ ಇದೆ ಗೈಸ್. ಈ ಕಡೆನೂ ಬೆಜ್ಜಾನ್ ಅಂಗಡಿ ಮಾಡ್ಬಿಟ್ಟಾರ ಮಕ್ಳಿಗೆಲ್ಲ. ಅದೇನು ಐರನ್ ಅಂಗಡಿ ಇದ್ದಂಗೆ ಅದೇ, ಐರನ್ ಅಲ್ಲ ಗೈಸ್, ಬ್ಯಾನರ್ ಅಂಗಡಿ ಮಾಡೋದು. ಏನ್ ಫ್ಲಾಟ್ಸು? ಇವನೇನೋ ಫ್ಲಾಟ್ಸ್ ಕೇಳ್ತಾವನಂತೆ ಗೈಸ್. ಅವ್ರು ಈ ಈವೆಂಟೇ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಯ್ತಿರಂಗವ್ರೆ, ಇವ್ನು ಇವಾಗ ಕೇಳಕ್ ಬಂದವನೆ. ಬಾರ ಹೋಗೋಣಲ್ಲ, ಆ ಸೈಡ್ ಹೋಗೋಣ ಬಾ. ಆಹಾ ಆಹಾ ನೋಡ್ರಿ ನೋಡ್ರಿ ಎಷ್ಟು ಜನ ಅವ್ರೆ. ರಾತ್ರಿ ಹೊತ್ತಾದ್ರೆ ಬೆಂಗಳೂರಲ್ಲಿ ಏನೋ ಒಂಥರ ವೈಪೇ ಬೇರೆ. ಇಲ್ಲಿ ನೋಡ್ರಿ ಏನೇನು ಅಂಗಡಿಗಳು ಇದೆ. ಸ್ಪೆಷಲ್ ಆಫರ್ 10%. ಮೊದಲೇ 20% ಸೇರಿಸ್ಬಿಟ್ಟಿರ್ತೀವಿ ಅದ್ರೊಳಗೆ 10% ಡಿಸ್ಕೌಂಟ್ ಕೊಡ್ತೀವಿ ಗೈಸ್ ನಿಮಗೆ. ಅವರೇ ಬೆಳೆ ಪೊಟ್ಯಾಟೊ ಗಿಟೋಟ ಎಲ್ಲ ಬೇಡಪ್ಪು. ಆಗ್ಲೇ ಇವಾಗ ಆಚೆ ಬರಂಗಾರೆ ಇನ್ನೊಂದು 5 ನಿಮಿಷ ಹೋದ್ರಿ. ಅವರೇ ಬೆಳೆ ಇಡ್ಲಿ, ಅವರೇ ಬೆಳೆ ಪೊಟ್ಯಾಟೊ ಗೈಸ್. ನೋಡ್ರಿ ಎಲ್ಲೇ ಹೋದ್ರು ಏನಾದ್ರು ಒಂದು ವಿಶೇಷತೆ ಇದ್ದೇ ಇರುತ್ತೆ ಇಲ್ಲಂತೂ. ಈ ಸೈಡ್ಗೆಲ್ಲ ಬಂದಿಲ್ಲ ಗೈಸ್. ಇಲ್ಲಿ ನೋಡ್ರಿ ಎಷ್ಟು ಅಂಗಡಿಗಳವೆ ನೋಡಿ ಗೈಸ್. ಈ ಕಡೆ ಸೀರೆಗಳು, ಅವರೇ ವೇಳೆ ಮೇಳದಲ್ಲಿ ಸೀರೆ ಅಂಗಡಿ ಇದೆ ಗೈಸ್. ಅದು ಚಂದ್ರಂದು ಸ್ಪೆಷಲ್ ಅಂತ ಹೇಳ್ತಾರೆ. ಅದು ನೋಡೋಣ ಬನ್ನಿ, ಅದೆಷ್ಟು ಕೇಳೋಣ. ಟಿಕೆಟ್ ಕೇಳಿ ತೋರಿಸ್ತೀನಿ, ಎಕ್ಸ್ಪೀರಿಯನ್ಸ್ ಮಾಡೋಣ ಅದ್ರದ್ದು ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡ್ರಿ ಒಳ್ಳೊಳ್ಳೆ ಬಟ್ಟೆ ಅಂಗಡಿಗಳೆಲ್ಲ ಮಾಡ್ಬಿಟ್ಟವ್ರೆ, ಜಾಸ್ತಿ ಜನ ಬರ್ತಾರೆ ಅಂತ ಎಲ್ರು ಹೇಳಿ ಒಂದೇ ತವ ಹಾಕೊಂಬಿಟ್ಟವ್ರ ಅಂಗಡಿಗಳು. ಆಹಾ ಆಹಾ ಪಿಕ್ಕೇನಿ 500 rupeesಗೆ. ಅವರೇ ಬೆಳೆ ಮೇಳ ನೋಡಕ್ಕೆ ಎಷ್ಟೊಂದು ಜನ ಕಾಯ್ತಾ ಇರ್ತೀರಾ, ನೋಡ್ಕೊಂಬಿಡಿ. ಇವತ್ತು ಕಾಲ ಕುಡಿ ಬಂದಿದೆ. ಟಿಕೆಟ್ಸ್ ಎಷ್ಟು ಕೇಳೋಣ ಬನ್ನಿ ಗೈಸ್, ಒಳಗಡೆ ಏನಿದೆ ನೋಡೋಣ ಗೈಸ್. ಅಲ್ಲಿ ಬರೀ ಸ್ಕ್ರೀನ್ ಹಾಕ್ತಾರೆ, 150 ರೂಪಾಯಿ ಕೊಡೋದು ವೇಸ್ಟ್ ಗೈಸ್. ಯಾರಾದ್ರೂ ಮೊಬೈಲ್ ವಿಡಿಯೋ ಗಿಡ ಹಾಕಿರ್ತಾರೆ, ನೋಡ್ಕೊಂಬಿಡಿ. ನಮಗೇನೋ ನೋಡ್ಬೇಕು ಅಂತ ಅನ್ಸಲ್ಲ. ನಾವು ಥಿಯೇಟ್ರ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತಿದ್ದೀವಿ. ಫಾರಿನ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ ಅವ್ರು ಯಾರು ಗೈಸ್. ನೋಡ್ರಿ ಹುಡುಗ ಕಡ್ಡಿ ತಿಂತವನೆ, ಇನ್ನೊಂದು ಕೊಡ್ಸೋಣ ಅನ್ಕೊಂಡೆ, ಆದ್ರೆ ಏನ್ ಮಾಡೋಣ, ಕಾಲ ಕೂಡಿಲ್ಲ. ಬನ್ನಿ ಗೈಸ್ ಇವಾಗ ಹೋಗೋಣ. ಫೈನಲ್ ಆಗಿ ಊಟ ಎಲ್ಲ ಮಾಡಿದಾಯ್ತು. ಫೈನಲ್ ಆಗಿ ಈ ವರ್ಷದ ಅವರೇ ಬೇಳೆ ಮೇಳ ಬಂದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾನು ಫಸ್ಟ್ ಟೈಮ್ ಬಂದಿದ್ದು, ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ.